ನಿದ್ರೆ ಬರುತ್ತೆ, ರೆಸ್ಟ್ಲೆಸ್ನೆಸ್ ಬರುತ್ತೆ, ಕಿರಿ 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 ಮಾಡ್ತಾ ಇರ್ತಾರೆ, ಸಿಟ್ಟು ಬರ್ತಾ ಇರುತ್ತೆ. ನಾನು ರಾತ್ರಿ ಓದಿದ್ರೆ ಒಳ್ಳೇದಾ ಅಥವಾ ಬೆಳಗ್ಗೆ ಬೇಗ ಎದ್ದು ಓದಿದ್ರೆ ಒಳ್ಳೇದಾ? ನಾನು ಏನಕ್ಕೆ ಓದ್ಬೇಕು, ಈ ಚಾಪ್ಟರ್ ಏನಿದೆ, ನಾನು ಏನ್ ತಿಳ್ಕೋಬಹುದು. ರಾತ್ರಿ ನಾವು ಮಲ್ಕೊಳ್ಳೇಬೇಕು. ಯಾಕೆ? ಫೋಕಸ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಪ್ಯಾಷನ್ ಇರ್ಬೇಕು, ಪ್ಯಾಷನ್ ಜೊತೆ ಅಲ್ಲಿ ಕ್ಯೂರಿಯಾಸಿಟಿ ಮೈಂಡ್ ಇರ್ಬೇಕು. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ಇದು ಬೂಸ್ಟ್ ಮಾಡುತ್ತೆ. ಅದು ಒಂದು ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು. ಹೆಚ್ಚಿನ ಮಕ್ಕಳಿಗೆ, ಓದುವಂತ ಮಕ್ಕಳಿಗೆ ನಾನು ರಾತ್ರಿ ಓದಿದ್ರೆ ಒಳ್ಳೇದಾ ಅಥವಾ ಬೆಳಗ್ಗೆ ಬೇಗ ಎದ್ದು ಓದಿದ್ರೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೇರವಾಗಿ ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಾ ಇದಕ್ಕೆ ಕಾರಣ ಹೇಳ್ತೀನಿ. ಯಾಕೆ ಯಾವಾಗ ಓದ್ಬೇಕು, ಯಾಕೆ ಯಾವಾಗ ಓದ್ಬಾರ್ದು ಅಂತ. ಓಕೆ, ಸೊ ನಾರ್ಮಲಿ ಹೇಳೋಂಥದ್ದೇನು, ರಾತ್ರಿ ನಾವು ಹುಟ್ಟದಾಗಿಂದ ಮಾಡ್ಕೊಂಡ್ ಬಂದಿರೋದೇನು, ರಾತ್ರಿ ಮಲ್ಕೊಳ್ತೀವಿ, ಬೆಳಗ್ಗೆ ಹೇಳ್ತೀವಿ ಅಲ್ವಾ. ದಿಸ್ ಇಸ್ ನ್ಯಾಚುರಲ್ ಪ್ರಾಸೆಸ್. ಓಕೆ, ಈ ನ್ಯಾಚುರಲ್ ಪ್ರಾಸೆಸ್ ಎಗೇನ್ಸ್ಟ್ ಆಗೋದಾಗ ಏನಾಗುತ್ತೆ ಅಲ್ವಾ. ಸೊ ನಾವು ಲೈಫಲ್ಲಿ ಏನೇ ಮಾಡಿದ್ರು ವಿ ಶುಡ್ ಗೋ ವಿತ್ ದ ಫ್ಲೋ ಆಫ್ ದ ನೇಚರ್. ಅದ್ರ ಎಗೇನ್ಸ್ಟ್ ಆಗಿ ಹೋಗ್ಬಾರ್ದು. ಲಾ ಆಫ್ ನೇಚರ್ ಏನಿದೆ ಅದ್ರ ಜೊತೆಗೆ ಹೋಗ್ಬೇಕು. ಅದ್ರ ಎಗೇನ್ಸ್ಟ್ ಆಗಿ ಏನಾಗುತ್ತೆ, ಅದ್ರ ಅಡ್ವರ್ಸ್ ಎಫೆಕ್ಟ್ಸ್ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆ ಪ್ರಾಸೆಸ್ ಒಂದು ನ್ಯಾಚುರಲ್ ಪ್ರಾಸೆಸ್ ಅಂತಂದ್ರೆ ಇವಾಗ ನಾವು ಹೊರಗಡೆ ಸನ್ಸೆಟ್ ಸನ್ರೈಸ್ ಆಗುವಂಥದ್ದು ಇಷ್ಟೇನಾ. ಸನ್ಸೆಟ್ ಸನ್ರೈಸ್ ಆದಾಗ ನಮ್ಮ ಬಯಾಲಜಿಕಲ್ನು ಚೇಂಜಸ್ ಆಗ್ತಾ ಇರುವಂಥದ್ದು ಅಲ್ವಾ. ಸೊ ರಾತ್ರಿ ಆದಾಗ ಒಂದಿಷ್ಟು ಚೇಂಜಸ್ ಆಗುತ್ತೆ, ಬೆಳಗ್ಗೆ ಆದಾಗ ಅದೇ ತರ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ರಾತ್ರಿ ನಾವು ಮಲ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ದೇರ್ ಇಸ್ ಅ ಹಾರ್ಮೋನ್ ಕಾಲ್ಡ್ ಮೆಲಾಟನಿನ್ ಅಂತ ಹೇಳ್ತೀವಿ. ಓಕೆ, ಈ ಮೆಲಾಟನಿನ್ ಅನ್ನೋದು ಇಟ್ಸ್ ಅ ಸ್ಲೀಪ್ ಹಾರ್ಮೋನ್. ಓಕೆ, ಅದು ರಿಲೀಸ್ ಆಗುತ್ತೆ ರಾತ್ರಿ ಹೊತ್ತು ನಮ್ಮ ಬ್ರೈನ್ ಒಳಗೆ. ಓಕೆ, ಅದು ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಕತ್ಲಾದಾಗ. ಕತ್ಲಾದ ತಕ್ಷಣನೇ, ಅದಕ್ಕೆ ನಾವು ಲೈಟ್ ಆಫ್ ಮಾಡು ಅಂತ ಹೇಳೋದು. ಕತ್ಲಾದ ತಕ್ಷಣ ಅಂದ್ರೆ ಸನ್ಸೆಟ್ ಆದ ತಕ್ಷಣ, ಮುಂಚೆ ಎಲ್ಲ ತುಂಬಾ ಬೇಗ ಮಲ್ಕೊಳ್ತಾ ಇದ್ರು ಯಾಕಂದ್ರೆ ಕತ್ಲಿರ್ತಾ ಇತ್ತು. ಆ ಕತ್ಲಾದ ತಕ್ಷಣ ಮೆಲಾಟನಿನ್ಗೆ ಒಂದು ಸಿಗ್ನಲ್, ಒಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದಕ್ಕೆ ಸಿಗ್ನಲ್ ಕೊಡುತ್ತೆ. ಓಕೆ, ಕತ್ಲಾಯ್ತು, ಇಮಿಡಿಯೇಟ್ ಆಗಿ ಅದು ಮೆಲಾಟನಿನ್ ಸ್ಲೀಪ್ ಹಾರ್ಮೋನ್ ನ ರಿಲೀಸ್ ಮಾಡುವಂಥದ್ದು. ಸೊ ಅವಾಗ ಏನಾಗುತ್ತೆ, ನಮಗೆ ನಿದ್ರೆ ಬರುತ್ತೆ ರಾತ್ರಿ. ಓಕೆ, ಬಟ್ ನೀವು ಮಕ್ಕಳು ರಾತ್ರಿ ಹೊತ್ತು ಲೈಟ್ ಹಾಕೊಂಡು ಓದಕ್ ಶುರು ಮಾಡ್ತಾರೆ, ಏನಾಗುತ್ತೆ ಅವಾಗ? ಅಲ್ಲಿ ಏನಾಗುತ್ತೆ, ಆ ಇಂಬ್ಯಾಲೆನ್ಸ್ ಆಗುತ್ತೆ. ಇಷ್ಟು ದಿವಸ ನಾನು ಈ ಒಂದು ಟೈಮ್ ಅಲ್ಲಿ ಕತ್ಲಾಗ್ತಿತ್ತು, ರಿಲೀಸ್ ಆಗ್ತಿತ್ತು ಮೆಲಾಟನಿನ್, ರಾತ್ರಿ ಆಗ್ತಿತ್ತು ನಿದ್ದೆ. ಅಲ್ಲಿ ನೀವು ಇನ್ನೊಂದು ಸಿಗ್ನಲ್ ಕೊಡ್ತಿದ್ದೀರಾ, ಲೈಟ್ ಹಾಕೇ ಇದ್ದಾಗ ಯಾಕೆ ಕತ್ಲಾಗ್ತಿಲ್ಲ ಅಂತ. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಸ್ಲೀಪ್ ಸೈಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮೆಲಾಟನಿನ್ ರಿಲೀಸ್ ಆಗಲ್ಲ, ಆ ಒಂದು ಸ್ಲೀಪ್ ಹಾರ್ಮೋನ್. ಇನ್ನೂ ಬೆಳಕಿದೆ ಅಂತ ಹೇಳಿ ಏನ್ ಮಾಡುತ್ತೆ, ನಿಮ್ಮನ್ನ ಇನ್ನಷ್ಟು ಆಕ್ಟಿವ್ ಮಾಡುತ್ತೆ. ಆ ಟೈಮಲ್ಲಿ ನಾವು ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಅಂತ ಏನ್ ಹೇಳ್ತೀವಿ, ಬಟ್ ಅದು ಒಂದ್ ಲೆವೆಲ್ ಬೇಕು, ಅವಾಗ್ಲೇ ನೀವು ಆಕ್ಟಿವ್ ಇರಕ್ಕಾಗದು. ಅದೇನ್ ಮಾಡ್ಬಿಡುತ್ತೆ, ಇನ್ನೂ ಕತ್ಲಾಗಿಲ್ಲ, ಇನ್ನೂ ಬೆಳಕಿದೆ, ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಮಾಡ್ಕೊಂಡು ಹೋಗುತ್ತೆ. ಮೈಂಡ್ ವೈರ್ಸ್ ಗಳಿಗೆ ಕನ್ಫ್ಯೂಷನ್ಸ್, ಫುಲ್ ಇಂಬ್ಯಾಲೆನ್ಸ್, ಸ್ಲೀಪ್ ಸೈಕಲ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ನ್ಯಾಚುರಲ್ ಸ್ಲೀಪ್ ಸೈಕಲ್ ಏನಿದೆ ಇದನ್ನ ನಾವು ಗೊತ್ತು ಮಾಡ್ಕೋಬೇಕು. ಆ ಕಾರಣಕ್ಕೆ ರಾತ್ರಿ ಎದ್ದಿರಬಾರ್ದು. ಕೊನೆಗೆ ಏನಾಗುತ್ತೆ, ಬೆಳಗ್ಗೆ ಆಗ್ತಾ 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 ಅದು ಮೆಲಾಟನಿನ್ ಆಗಿರಲ್ವಲ್ಲ, ರಿಲೀಸ್ ಆಗಿರಲ್ಲ, ಅದು ರಿಲೀಸ್ ಆಗ್ತಾ ಹೋಗುತ್ತೆ ಮತ್ತೆ ಬೆಳಗ್ಗೆ. ಅವಾಗ ಏನಾಗುತ್ತೆ, ಮಕ್ಳಿಗೆ ತೂಕಡಿಕೆ ಬರುತ್ತೆ, ನಿದ್ರೆ ಬರುತ್ತೆ, ರೆಸ್ಟ್ಲೆಸ್ನೆಸ್ ಬರುತ್ತೆ, ಕಿರಿ 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 ಮಾಡ್ತಾ ಇರ್ತಾರೆ, ಸಿಟ್ಟು ಬರ್ತಾ ಇರುತ್ತೆ, ಅಲ್ಲಿ ಫೋಕಸ್ ಮತ್ತೆ ಅಫೆಕ್ಟ್ ಆಗುವಂಥದ್ದು. ಸೊ ಈ ಒಂದು ಇಂಬ್ಯಾಲೆನ್ಸ್ ಆಗೋದಕ್ಕೆ ಏನ್ ಮಾಡ್ಬೇಕು, ನಾವು ರಾತ್ರಿ ಆಕ್ಚುಲಿ ಓದಬಾರ್ದು. ಮ್ಯಾಕ್ಸಿಮಮ್ 10 ಮೇಲೆ ಓದ್ಲೇಬಾರ್ದು. ಬೆಳಿಗ್ಗೆ ಬೇಗ ಎಲ್ಲಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ ಓದ್ಬೇಕು. ಬಟ್ ಕೆಲವು ಮಕ್ಳು ಏನ್ ಹೇಳ್ತಾರೆ ಈಗಿನ ಕಾಲದಲ್ಲಿ ಅಂತಂದ್ರೆ, ಇಲ್ಲ ನಾನು ತುಂಬಾ ವರ್ಷಗಳಿಂದ ಅಭ್ಯಾಸ ಮಾಡಿದೀನಿ, ರಾತ್ರಿನೇ ನಮ್ ತಲೆಗೆ ಹೋಗೋದು ಅಂತಾರೆ. ಅದು ಅಭ್ಯಾಸ ಆಗಿರುವಂತದ್ದು, ಅದು ಪ್ಯಾಟರ್ನ್ ಮಾಡ್ಕೊಂಡಿದೀರಾ ನೀವು. ಇಟ್ಸ್ ನಾಟ್ ನ್ಯಾಚುರಲ್. ಇಮಿಡಿಯೇಟ್ ಆಗಿ ಅದು ನಿಮ್ಗೆ ಏನೋ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಲಿಲ್ಲ ಅಂತಂದ್ರೂ ಫ್ಯೂಚರ್ ಅದರಿಂದ ಅಫೆಕ್ಟ್ ಆಗತ್ತೆ ಅಲ್ವಾ. ಸೊ ನೀವ್ ಎಷ್ಟೊಂದ್ ಜನ ಹೇಳಿರೋದ್ ಕೇಳ್ಬೋದು, ಈ ತುಂಬಾ ದುಡ್ಡು ಮಾಡ್ಬೇಕು, ಬಿಸ್ನೆಸ್ ಅಲ್ಲಿ ಏನೋ ಅಚೀವ್ ಮಾಡ್ಬೇಕು ಅಂತ ಹೇಳೋರು ಕೊನೆಗಾಲದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ನಾನ್ ಹೆಲ್ತ್ ತುಂಬಾ ಇಗ್ನೋರ್ ಮಾಡ್ಬಿಟ್ಟೆ, ನಾ ಹೆಲ್ತ್ ಕಡೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಿತ್ತು, ಇದೇ ಆಗೋದು. ಸೊ ಆ ಕಾರಣಕ್ಕೆ ಆದಷ್ಟು ಬೆಳಿಗ್ಗೆ ಬೇಗ ಎದ್ದೋದು. ಯಾಕಂತಂದ್ರೆ ಆ ಸನ್ರೈಸ್ ಆದಾಗ ಏನಾಗುತ್ತೆ, ಆ ರೇಸ್ ಅಲ್ಲಿ ತುಂಬಾ ಮೆಡಿಕೇಟೆಡ್ ಇದಿರುತ್ತೆ, ಎಲಿಮೆಂಟ್ಸ್ ಇರುತ್ತೆ, ಅದು ನಿಮ್ಗೆ ಯೂಸ್ಫುಲ್. ಆ ಟೈಮಲ್ಲಿ ಓದಿದ್ರೆ ನಿಮ್ಮ ಮೈಂಡ್ ಸೈಲೆಂಟ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತಲ್ವಾ. ರಾತ್ರಿ ಎಲ್ಲ ಚೆನ್ನಾಗಿ ಒಂಥರ ರಿಫ್ರೆಶ್ ಆಗಿರುತ್ತೆ. ಇವಾಗ ಮೊಬೈಲ್ನ ಫುಲ್ ಚಾರ್ಜ್ ಮಾಡಿದಾಗ ಹೆಂಗಿರುತ್ತದು, ಹಾಗಿರುತ್ತೆ ಮೈಂಡ್. ಆ ಟೈಮಲ್ಲಿ ಎದ್ದು ನೀವು ಓದಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಬೇಕಾದ್ರೆ ನೋಡಿ, ನೀವು ಬೆಳಗ್ಗೆ ಓದ್ರೆ ಮೆಮೊರಿ ತುಂಬಾ ಚೆನ್ನಾಗಿರುತ್ತದೆ, ಮತ್ತೆ ಸುತ್ತ ಸೈಲೆಂಟ್ ಆಗಿರುತ್ತೆ ಅಲ್ವಾ. ನೀವು ಜಾಸ್ತಿ ಏನು ಯೋಚನೆ ಮಾಡ್ತಿರೋದಿಲ್ಲ. ಸೊ ಆ ಕಾರಣಕ್ಕೆ ಬೆಳಗ್ಗೆ ಎದ್ದು ಓದೋದೇನೆ ಐಡಿಯಲ್. ರಾತ್ರಿ ಓದ್ದೇನಾಗುತ್ತೆ, ಈ ತರ ಇಂಬ್ಯಾಲೆನ್ಸ್ ಆಗುತ್ತೆ, ಲಾಂಗ್ ಲಾಸ್ಟ್ ಅದು ಇಂಪ್ಯಾಕ್ಟ್ಸ್ ಕೊಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಎಕ್ಸಾಮ್ ಹೋಗೋದಕ್ಕೆ ಕೈ ಕೊಡುತ್ತೆ.
ಸೊ ಬೆಳಗ್ಗೆ ಓದೋದು ಬೆಟರ್. And ಇದಕ್ಕೆ ಒಂದು ಪ್ರಶ್ನೆ ಆಡ್ ಮಾಡ್ತೀನಿ. ಹ್ಮ್. ಓದಿನ ಏಕಾಗ್ರತೆಯನ್ನು ಹೆಚ್ಚಿಸ್ಲಿಕ್ಕೆ ಏನ್ ಮಾಡ್ಬೇಕು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ? ಓಕೆ, ಏಕಾಗ್ರತೆ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಕ್ಯೂರಿಯಾಸಿಟಿ ಮೈಂಡ್. ಈ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಕೋಬೇಕು. ಏನಕ್ಕೆ ಓದ್ತಾ ಇದೀನಿ, ನಾನು ಏನಕ್ಕೆ ಓದ್ಬೇಕು, ಈ ಚಾಪ್ಟರ್ ಏನಿದೆ, ನಾನು ಏನ್ ತಿಳ್ಕೊಬಹುದು, ಈ ಒಂದು ಇಂಟ್ರೆಸ್ಟ್ ಅನ್ನ ಡೆವಲಪ್ ಮಾಡ್ಕೋಬೇಕು ಅಲ್ವಾ. ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಂಡಾಗ ಮಾತ್ರ ನೀವಲ್ಲಿ ನಿಮ್ಮ 100% ಇನ್ವಾಲ್ವ್ಮೆಂಟ್ ಕೊಡಕ್ಕಾಗತ್ತೆ. ಇಂಟ್ರೆಸ್ಟೇ ಇಲ್ಲ ನಿಮ್ಗೆ, ಕ್ಯೂರಿಯಾಸಿಟಿ ಮೈಂಡೇ ಇಲ್ಲ, ಅಲ್ಲಿ ಏನ್ ತಿಳ್ಕೊಬೇಕು ಅಂತ ನಿಮ್ಗೆ ಏನ್ ಇಷ್ಟ ಇಲ್ಲ, ಸುಮ್ನೆ ಓದ್ಬೇಕು, ಏನೋ ಒಂದು ಎಕ್ಸಾಮ್ ಮಾಡ್ಬೇಕು ಅಂದಾಗ ಅಲ್ಲಿ ಫೋಕಸ್ ಹೆಂಗ್ ಬರುತ್ತೆ ಅಲ್ವಾ. ಫೋಕಸ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಪ್ಯಾಷನ್ ಇರ್ಬೇಕು, ಪ್ಯಾಷನ್ ಜೊತೆ ಅಲ್ಲಿ ಏನಿರ್ಬೇಕು, ಕ್ಯೂರಿಯಾಸಿಟಿ ಮೈಂಡ್ ಇರ್ಬೇಕು. ಏನಿದೆ ಅಲ್ಲಿ ಏನು ಅಂತ ತಿಳ್ಕೊಬೇಕು. ಆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಮೈಂಡ್ ನ ಬೆಳೆಸ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಫೋಕಸ್ ಬಂದ್ಬಿಡುತ್ತೆ. ಸೊ ಅವಾಗ್ಲೇ ಅದ್ ನಾನು ಒಂದು ಟೆಕ್ನಿಕ್ ಹೇಳ್ದಲ್ಲ, SQ. ಸೊ ಸರ್ವೆ ಫಸ್ಟ್, ನೆಕ್ಸ್ಟ್ ಕ್ವೆಶ್ಚನ್. ಈ 2 ಸ್ಟೆಪ್ ನೀವು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟೇ ಯಾವ್ದೇ ಬೋರಿಂಗ್, ಯಾಕೆ ಬೋರಿಂಗ್ ಅಂತ ಅನ್ಸುತ್ತೆ ಒಂದ್ ಸಬ್ಜೆಕ್ಟ್ ಅಂತಂದ್ರೆ, ಬಿಕಾಸ್ ಯು ಡೋಂಟ್ ನೋ ವಾಟ್ ಇಸ್ ದೇರ್ ಇನ್ ದ ಸಬ್ಜೆಕ್ಟ್ ಅಲ್ವಾ. ನಿಮ್ಗೆ ಇವಾಗ ಒಬ್ರು ವ್ಯಕ್ತಿ ಜೊತೆ ಕುತ್ಕೊಂಡು ಮಾತಾಡಿ ಅಂತ ಒಂದು ಸ್ಟ್ರೇಂಜರ್ ನ ಕುಡಿಸ್ತೀವಿ, ನಿಮ್ಗೆ ಏನಾಗತ್ತೆ, ಬೋರ್. ಯಾಕೆ, ಬಿಕಾಸ್ ಯು ಡೋಂಟ್ ನೋ ದ ಪರ್ಸನ್. ಓನ್ಲಿ ವೆನ್ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಏನಾಗುತ್ತೆ, ನೀವು ಇನ್ನೊಂದ್ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀರಾ. ಹಾಗೇನೆ ಒಂದ್ ಸಬ್ಜೆಕ್ಟ್ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಬೋರ್ ಆಗುತ್ತೆ. ಆ ಸಬ್ಜೆಕ್ಟ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬೆಳೆಸ್ಕೊಂಡು ಕ್ಯೂರಿಯಾಸಿಟಿ ಬೆಳೆಸ್ಕೊಂಡು ಹೋಗ್ಬೇಕು. ಅವಾಗ ಖಂಡಿತವಾಗ್ಲೂ ನಿಮ್ಗೆ ಫೋಕಸ್ ಬರುತ್ತೆ. ಇನ್ನೂ ಒಂದೇನು ಅಂತಂದ್ರೆ ಡಿಸಿಪ್ಲಿನ್. ಓಕೆ, ಸೊ ಈ ಡಿಸಿಪ್ಲಿನ್ ಅಂದ್ರೆ ಶಿಸ್ತು. ಈ ಶಿಸ್ತೇನು ಅಂತಂದ್ರೆ ಹೆಂಗ್ ಬರುತ್ತೆ ಅಂತಂದ್ರೆ, ಓದುವಾಗ ಒಂದೇ ಜಾಗ ಒಂದೇ ಟೈಮ್ ಇಟ್ಕೋಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಓದ್ತೀನಿ ಯಾವಾಗ ಇನ್ನೇನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ನ ಫಾಲೋ ಮಾಡ್ತಾ ಇರಲ್ಲ. ಓಕೆ, ಒಂದ್ ದಿವಸ 8 ಗಂಟೆ ಬೆಳಗ್ಗೆ ಆಗಿರ್ಬೋದು, ಇನ್ನೊಂದ್ ದಿವಸ ರಾತ್ರಿ 10 ಗಂಟೆ ಆಗಿರ್ಬೋದು. ಹಾಗಲ್ಲ, ಒಂದ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಒಂದ್ ಜಾಗದಲ್ಲಿ ನೀವು ಓದ್ಬೇಕು. ಸೊ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗತ್ತೆ. ಓಕೆ, ಸೊ ಇವಾಗ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಯಾವುದೇ ಟೆಂಪಲ್ಸ್ಗೆ ಹೋದಾಗ ಯಾಕೆ ನಾವು ಅಲ್ಲೇ ಹೋಗ್ತೀವಿ ಅಂತಂದ್ರೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ, ಕ್ರಿಯೇಟ್ ಆಗಿರುತ್ತೆ. ಹಾಗೆ ಒಂದೇ ಜಾಗದಲ್ಲಿ ನೀವು ಕುತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮತ್ತೆ ನಿಮ್ ಮೈಂಡ್ ಫೋಕಸ್ ಆಗೋದಕ್ಕೆ ಅದು ಸುಲಭ ಮಾಡ್ಕೊಡುತ್ತೆ. ಸೊ ಒಂದೇ ಜಾಗ ಒಂದೇ ಟೈಮ್ ಇಟ್ಕೋಬೇಕು. ಜೊತೆಗೆ ಡಿಸ್ಟ್ರಾಕ್ಷನ್ಸ್, ನಿಮ್ಗೆ ಏನ್ ಡಿಸ್ಟ್ರಾಕ್ಷನ್ಸ್ ನಿಮ್ಗೆ ಗೊತ್ತು ಅಲ್ವಾ. ಸೊ ಅದು ಫುಡ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಗೇಮಿಂಗು, ಟಿವಿ, ಸುಮಾರು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲದನ್ನು ಫಸ್ಟ್ ರಿಮೂವ್ ಮಾಡಬೇಕು ಅನ್ನೋ ನೀವು ಒಂದು ವಿಲ್ ಪವರ್ ಇರಬೇಕು. ಓಕೆ, ಸೊ ಅದಕ್ಕಂದ್ರೆ ಫೋನ್ ನೋಡ್ತೀನಾ, ಅದನ್ನ ಕಂಪ್ಲೀಟ್ ಸ್ವಿಚ್ ಆಫ್ ಮಾಡಿ ಎತ್ತಿಡ್ಬೇಕು. ಪೇರೆಂಟ್ಸ್ ಪ್ರೆಷರ್ಗೆಲ್ಲ ನಿಮ್ಮಿಂದ ಬರ್ಬೇಕು ಅದು. ಓಕೆ, ಹಾ, ಸೆಲ್ಫ್ ಮೋಟಿವೇಟೆಡ್ ಇರ್ಬೇಕು. ಸೊ ಆ ಡಿಸ್ಟ್ರಾಕ್ಷನ್ಸ್ ನೆಲ್ಲ ರಿಮೂವ್ ಮಾಡ್ಬೇಕು. ಇದನ್ನ ರಿಮೂವ್ ಮಾಡಿ ಆ ಒಂದು ಕ್ಯೂರಿಯಾಸಿಟಿ ಮೈಂಡ್ ಅನ್ನ ಡೆವಲಪ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಫೋಕಸ್ ಹೇಗ್ ಫೋಕಸ್ ಇಂಪ್ರೂವ್ ಮಾಡ್ಕೊಳ್ಳಿ, ನಾನು ಹೆಂಗ್ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಉತ್ತರ ಸಿಗಲ್ಲ. ಈ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಆಕ್ಷನ್ಸ್ ಅನ್ನ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಅಲ್ಲಿ ಫೋಕಸ್ ಬರುತ್ತೆ. ಸೊ ನನಗೆ ಬರ್ತಾರೆ ಪೇರೆಂಟ್ಸ್, ಏನಾದ್ರು ಮೆಡಿಸನ್ ಇದೆಯಾ ಅಂತ ಕೇಳ್ತಾರೆ, ಮೆಮೊರಿ ಇನ್ಕ್ರೀಸ್ ಆಗೋದಕ್ಕೆ ಏನಾದ್ರು ಮೆಡಿಸನ್ ಕೊಡಿ ಮೇಡಮ್ ಅಂತ ಕೇಳ್ತಾರೆ, ಇಲ್ಲ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ ಏನಾದ್ರು ಫುಡ್ ಇದೆಯಾ, ಇಲ್ಲ ಮೆಡಿಸನ್ಸ್ ಇದೆಯಾ ಅಂತ ಕೇಳ್ತಾರೆ. ಖಂಡಿತವಾಗ್ಲಿ ನೋಡಿ, ಇಷ್ಟು ಸಿಂಪಲ್ ನಾ ಹೇಳಿದ್ದು, ಎಷ್ಟು ಸಿಂಪಲ್ ಅಲ್ವಾ. ಈ ಸಿಂಪಲ್ ಇದನ್ನ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡ್ಬೇಕು. ಇದಕ್ಕೆ ಪೇರೆಂಟ್ಸ್ ಹೆಲ್ಪ್ ಮಾಡ್ಲಿ ಮಕ್ಳಿಗೆ. ಈ ಒಂದು ಪ್ರಾಕ್ಟೀಸ್ ಗುಡ್ ಪ್ರಾಕ್ಟೀಸ್ ಆಗಿರುತ್ತೆ, ಅದನ್ನ ಮಾಡ್ಬೇಕು. ಹಾ, ಸೊ ಪೇರೆಂಟ್ಸ್ ಯಾವ ತರ ಕಾನ್ವರ್ಸೇಷನ್ಸ್ ಮಾಡ್ಬೋದು ಅಂದ್ರೆ, ಈ ಒಂದು ಏಕಾಗ್ರತೆ ಬರೋದಿಕ್ಕೆ ಮಕ್ಳ ಜೊತೆ ಕುತ್ಕೊಂಡು ಮಾತಾಡ್ಬೇಕು. ಏನ್ ಓದ್ತಾ ಇದೀಯಾ, ಓಕೆ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಓದ್ತಾ ಇದೆಯಾ, ಇಲ್ಲ ಒಂದು ಸಂಸ್ಕೃತ ಓದ್ತಾ ಇದೆಯಾ, ಓಕೆ ಓದು. ಏನಕ್ಕೆ ಓದ್ತಾ ಇದೆಯಾ, ಏನ್ ಅರ್ಥ ಆಗುತ್ತೆ ನಿಂಗೆ, ಇವತ್ತು ಏನ್ ಕಲ್ತ್ಕೊಳ್ಬಹುದು, ನಿಂಗೆ ಫ್ಯೂಚರ್ ಇದರಿಂದ ಏನ್ ಹೆಲ್ಪ್ ಆಗ್ಬೋದು, ಈ ತರ ಪ್ರಶ್ನೆಗಳನ್ನ ಮಕ್ಳಿಗೆ ಕೇಳ್ಬೇಕು. ಆಗ ಮಕ್ಕಳಿಗೆ ಉತ್ತರ ಕೊಡೋದಕ್ಕೆ ಅವರು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾರೆ ಅಲ್ವಾ. ಸೊ ಈ ತರ ಒಂದು ಪ್ರಶ್ನೆಗಳು, ಈ ತರ ಒಂದು ಕಾನ್ವರ್ಸೇಷನ್ ಅನ್ನ ಮಕ್ಳ ಹತ್ರ ಮಾಡ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬರುತ್ತೆ, ಇಂಟ್ರೆಸ್ಟ್ ಇಂದ ಫೋಕಸ್ ಬರುತ್ತೆ. ಇನ್ನೊಂದು ಪ್ರಶ್ನೆ, ಇವಾಗ ಶಾಲೆಗೆ ಅಂತ ಮಕ್ಕಳು ಓದ್ಲಿಕ್ಕೆ ಹೋಗ್ತಾರೆ, ಆದ್ರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಾನು ಆಕ್ಟಿವ್ ಆಗಿರ್ಬೇಕು ಅಂತ ಅವ್ರು ಬಯಸ್ಕೊಂಡು ಅದ್ರಲ್ಲೂ ಪಾಲ್ಗೊಳ್ತಾರೆ. ಆವಾಗ ಪೋಷಕ ಏನ್ ಮಾಡ್ತಾರೆ ಮನೇಲಿ, ಅದೆಲ್ಲ ಯಾಕೆ ಅಂತ ಹೇಳುವಂಥದ್ದು, ಅಥವಾ ಮಾರ್ಕ್ ಕಡಿಮೆ ಬಂದ್ರೆ ಅದೇ ಕಾರಣ ಅಂತ ಹೇಳುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಇದು ಖಂಡಿತ ತಪ್ಪಿದು. ಆಕ್ಚುಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನ್ ಹೇಳ್ತೀವಿ, ಅದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲ ಏನ್ ಮಾಡುತ್ತೆ, ಇಟ್ಸ್ ಆಲ್ ಇಂಟರ್ ರಿಲೇಟೆಡ್, ಇಂಟರ್ಲಿಂಕ್ಡ್. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ಇದು ಬೂಸ್ಟ್ ಮಾಡುತ್ತೆ. ಆಕ್ಚುಲಿ ಅದು ಒಂದು ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು.
ಇದು ಬೂಸ್ಟ್ ಮಾಡುತ್ತೆ ಮಕ್ಳು. ಇವತ್ತು ನಾನು ಎಷ್ಟು ಜನ ಡ್ಯಾನ್ಸರ್ಸ್ ನ ನೋಡಿದ್ದೀನಿ, ಎಷ್ಟು ಜನ ಮ್ಯೂಸಿಷಿಯನ್ಸ್ ನ ಸ್ಪೋರ್ಟ್ಸ್ ಅಲ್ಲಿ ಇರೋರು, ಅವ್ರದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಹೈಯೆಸ್ಟ್ ಇದೆ. ಯಾಕೆ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದೆ, ಈ ಒಂದು ಆಕ್ಟಿವಿಟೀಸ್ ಮಾಡಿದಾಗ, ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಏನ್ ಮಾಡ್ತೀವಿ, ಮಾಡಿದಾಗ ಆಕ್ಸಿಜನ್ ಸಪ್ಲೈ ಬ್ರೈನ್ಗೆ ಜಾಸ್ತಿ ಆಗುತ್ತೆ. ಬ್ರೈನ್ ಅಲ್ಲಿರೋ ಎಲ್ಲಾ ಒಂದು ಫ್ಯಾಕಲ್ಟೀಸ್ ಏನಿರುತ್ತೆ ಅದು ಜಾಸ್ತಿ ಆಕ್ಟಿವೇಟ್ ಆಗುತ್ತೆ. ಆಗೇನಾಗುತ್ತೆ, ಎಲ್ಲ ಆಕ್ಟಿವೇಟ್ ಆದಾಗ ಕಾನ್ಸಂಟ್ರೇಷನ್, ಮೆಮೊರಿ, ಗ್ರಾಸ್ಪಿಂಗ್ ಪವರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಆ ಒಂದು ಅಟೆನ್ಷನ್, ಆ ಒಂದು ನಿಮ್ಗೆ ಫ್ರೆಶ್ನೆಸ್ ಏನ್ ಬೇಕೋ ಅದು ಕೊಡುತ್ತೆ. ಓಕೆ, ಸೊ ಇದೆಲ್ಲ ಸಪೋರ್ಟಿವ್ ಸಿಸ್ಟಮ್ ಆಕ್ಚುಲಿ ಹೇಳ್ಬೇಕಂದ್ರೆ. ಡ್ಯಾನ್ಸು, ಮ್ಯೂಸಿಕ್ಕು, ಸ್ಪೋರ್ಟ್ಸು, ಡ್ರಾಯಿಂಗು, ಅಥವಾ ಬೇರೆ ಜಸ್ಟ್ ಬುಕ್ ಓದೋವಂಥದ್ದು, ಬೇರೆ ತರ ಬುಕ್ಸ್, ಕತೆ ಬುಕ್ಗಳು, ಯಾವುದು ಮಗುಗೆ ಇಷ್ಟ ಆಗುತ್ತೋ, ಎಂಜಾಯ್ ಮಾಡಿದ್ರೆ ಎಫರ್ಟ್ಲೆಸ್ ಆಗಿ ಮಾಡುತ್ತೋ, ಅಂದ್ರೆ ನೀವ್ ಹೇಳ್ಬೇಡಿ ನೀವೇ ಕುತ್ಕೊಂಡು ಡ್ರಾಯಿಂಗ್ ಮಾಡು, ಇವಾಗ ಮ್ಯೂಸಿಕ್, ಹಂಗಲ್ಲ, ಮಗುನೇ ಇಷ್ಟಪಟ್ಟು ಮಾಡುತ್ತೆ ನೋಡಿ, ನೀವು ಹೇಳ್ದೇನೆ ಅಂತ ಆಕ್ಟಿವಿಟೀಸು ಮಕ್ಕಳು ಮಾಡಬೇಕು. ಅದನ್ನ ಮಾಡಕ್ಕೆ ಪೇರೆಂಟ್ಸ್ ಬಿಡ್ಬೇಕು. ಅದರಿಂದ ಮಕ್ಳು ಖಂಡಿತವಾಗ್ಲೂ ಓದೋದಕ್ಕೆ ತೊಂದರೆ ಆಗಲ್ಲ. ಅದರಿಂದ ಇನ್ನಷ್ಟು ಅವ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ, ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ಜೊತೆಗೆ ನಾವು ಈ ಒಂದು ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ಅಂತ ಕರಿತೀವಿ. ಹ್ಯಾಪಿ ಹಾರ್ಮೋನ್ಸ್ ಅಂದ್ರೆ ಲೈಕ್ ಎಂಡೋರ್ಫಿನ್ಸ್ ಅಂತೆಲ್ಲ ಹೇಳ್ತೀವಿ, ಆಕ್ಸಿಟೋನಿನ್, ಸೆರೋಟೋನಿನ್ ಅಂತ. ಎಸ್ಪೆಷಲಿ ಈ ಒಂದು ಆಕ್ಟಿವಿಟೀಸ್ ಇಂದ ಮಕ್ಕಳಿಗೆ ಆ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಬ್ರೈನ್ ಅಲ್ಲಿ. ಆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದ ತಕ್ಷಣ ಮಕ್ಕಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅವ್ರ ಫೋಕಸ್ ಚೆನ್ನಾಗಾಗುತ್ತೆ. ಸೊ ಆ ಕಾರಣಕ್ಕೆ ಈ ಆಕ್ಟಿವಿಟೀಸ್ ಎಲ್ಲ ಆ ಮಕ್ಳಿಗೆ ಏನ್ ಇಷ್ಟ ಆಗುತ್ತೋ ಆ ಆಕ್ಟಿವಿಟೀಸ್ ನ ಇರಕ್ ಬಿಡ್ಬೇಕು. ಜೊತೆಗೆ ಇನ್ನೇನು ಅಂತಂದ್ರೆ, ಈ ಒಂದು ಆಕ್ಟಿವಿಟೀಸ್ ಇಂದ ಮಕ್ಳಿಗೆ ಒಂದು ಮೋಟಿವೇಶನ್ ಸಿಗತ್ತೆ ಅಲ್ವಾ, ಒಂದು ಮೋಟಿವೇಶನ್ ಸಿಗತ್ತೆ, ಎನ್ಕರೇಜ್ಮೆಂಟ್ ಸಿಗತ್ತೆ. ಓಕೆ, ನನಗೆ ಇಷ್ಟ ಆಗಿದ್ದನ್ನು ಮಾಡಕ್ ಬಿಡ್ತಿದ್ದಾರೆ ಪೇರೆಂಟ್ಸ್, ಸೊ ಆ ಕಾರಣಕ್ಕೆ ನಾನು ಓದೋಣ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗು ಬರುತ್ತೆ ಅದಲ್ಲಿ. ತನಗೆ ಇಷ್ಟ ಆಗಿದ್ದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ರೆ ಏನಾಗುತ್ತೆ, ಮಕ್ಳು ಎಷ್ಟೋ ಜನ ರೆಸಿಸ್ಟ್ ಮಾಡ್ತಾರೆ, ನೀನ್ ನಂಗೆ ಇಷ್ಟ ಆಗಿದ್ ಮಾಡಕ್ ಬಿಟ್ಟಿಲ್ಲ, ನಾನೇನಕ್ಕೆ ಓದ್ಬೇಕು ಅಂತ. ಸೊ ಆ ಕಾರಣಕ್ಕೆ ಎರಡನ್ನೂ ಜೊತೆಯಾಗಿ ಹೋಗಕ್ ಬಿಡ್ಬೇಕು. ವಾಟ್ ಮ್ಯಾಕ್ಸಿಮಮ್ ತುಂಬಾ ಎಫೆಕ್ಟ್ ಆಗ್ತಿದೆ ಅಂದಾಗ ಎಕ್ಸಾಮ್ ಟೈಮಲ್ಲಿ ಎಷ್ಟೊಂದ್ ಜನ ಮಕ್ಳು ಮಾಡ್ತಾರೆ, ಇನ್ನೇನ್ ಎಕ್ಸಾಮ್ 2 months ಇದೆ, 3 months ಇದೆ, ಎಸ್ಪೆಷಲಿ ಬೋರ್ಡ್ ಎಕ್ಸಾಮ್ಸ್ ಅಂದ್ರೆ ಬ್ರೇಕ್ ತಗೋಬಹುದು. ಆ ಒಂದು ಸ್ಪೋರ್ಟ್ಸ್ ಇಂದಾನೋ, ಆ ಒಂದು ಡ್ಯಾನ್ಸ್ ಇಂದಾನೋ 3 months ಬ್ರೇಕ್ ತಗೊಳ್ಳಿ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಹಾಗಂತ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಸೋದು ತಪ್ಪು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.